ಅಂತೆ ಚಕ್ರಬಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 12 ಸ್ಥಾನಗಳ ಪೈಕಿ 12 ಸ್ಥಾನವನ್ನು ಅತ್ಯಂತ ದೊಡ್ಡ ಬಹುಮತದಿಂದ ಗೆಲ್ಲಿಸಿರ್ತಕ್ಕಂಥ ಈ ವ್ಯಾಪ್ತಿಯ ಎಲ್ಲ ರೈತ ಸದಸ್ಯರುಗಳಿಗೆ ನಾನು ನನ್ನ ಮನದಾಳದ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಂದು ಯಾರು ಈ ಸಂಸ್ಥೆಯ ಏಳಿಗೆಗೆ, ಈ ಸಂಸ್ಥೆಯ ಬೆಳವಣಿಗೆಗೆ ಪ್ರಾಮಾಣಿಕವಾಗಿ ದುಡಿತಾರೆ ಅಂತಕ್ಕಂಥ ನಂಬಿಕೆ ಇದೆ. ಅಂತಹ ತಂಡವನ್ನು ಅತ್ಯಂತ ದೊಡ್ಡ ಅಂತರದ ಬಹುಮತದಿಂದ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಚಕ್ರಬಾವಿಯ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ಯೋಜನೆಗಳನ್ನು ಅತ್ಯಂತ ಕರಾರುವಕ್ಕಾಗಿ ಅತ್ಯಂತ ಹತ್ತಿರದ ಭವಿಷ್ಯದಲ್ಲಿ ನಮ್ಮ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ನಾವೆಲ್ಲರೂ ಶ್ರಮಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸರ್. VSSN ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ನಿಮ್ಮ ಚಿಂತನೆ ಏನಾಯ್ತು ಸರ್? VSSN ಅಭಿವೃದ್ಧಿಪಡಿಸಲಿಕ್ಕೆ ನಮಗೆ ಈ ಭಾಗದಲ್ಲಿ ನಾವು ಹೇಳಿ ಕೇಳಿ ನಮಗೆಲ್ಲ ನಂಜುಂಡಪ್ಪ ವರದಿ ಪ್ರಕಾರನೂ ಕೂಡ ಪ್ರಾದೇಶಿಕ ಅಸಮತೋಲನತೆ ಹೊಂದಿರತಕ್ಕಂಥ ಪ್ರದೇಶವಾಗಿರೋದ್ರಿಂದ, ಜೊತೆಗೆ ಮಳೆಯನ್ನೇ ನಂಬ್ಕೊಂಡಿರ್ತಕ್ಕಂಥ ಇಲ್ಲಿಯ ವ್ಯವಸಾಯ ಮಳೆಯ ಜೊತೆ ಆಡ್ತಾ ಇರ್ತಕ್ಕಂಥ ಜೂಜಾಟ ಅಂದರೂ ಕೂಡ ತಪ್ಪಾಗಲಾರ್ದು. ಮಾನ್ಸೂನ್ ಜೊತೆ ಆಡ್ತಾ ಇರ್ತಕ್ಕಂಥ ಈ ಮಳೆ ಕಣ್ಣ ಮುಚ್ಚಾಲೆ ಒಳಗೆ ನಾವೆಲ್ಲರೂ ಏನು ಮಳೆಯನ್ನೇ ನಂಬ್ಕೊಂಡಿದ್ದೀವಿ ನಮ್ಮ ಬೆಳೆಯ ಬೆಳವಣಿಗೆಗೆ. ಅಂಥ ಸಂದರ್ಭದಲ್ಲಿ ಈಗ ಈ ಭಾಗದಲ್ಲಿರ್ತಕ್ಕಂಥ ವೈಜಿಗುಡ್ಡದ ಕೆರೆಯಿಂದ ನೀರನ್ನು ತುಂಬಿಸ್ತಕ್ಕಂಥ ಯೋಜನೆಗೆ ಸನ್ಮಾನ್ಯ DK ಶಿವಕುಮಾರ್ ಅವರು, ಸನ್ಮಾನ್ಯ DK ಸುರೇಶ್ ರವರ ಶ್ರಮ ಮತ್ತು ಶಾಸಕರಾದಂಥ ಬಾಲಕೃಷ್ಣರವರ ಅತ್ಯಂತ ದೊಡ್ಡ ಶ್ರಮದ ಫಲವಾಗಿ ನಾಳೆ ಇರಬೇಕಾಗಿತ್ತಂತಂದರೆ 25ನೇ ತಾರೀಕು ಇಲ್ಲಿ ಕೆರೆಗೆ ವಿದ್ಯುಕ್ತವಾಗಿ ನೀರನ್ನು ಬಿಡ್ತಕ್ಕಂಥ ಕೆಲಸ ಪ್ರಾರಂಭವಾಗಬೇಕಾಗಿತ್ತು. ಕಾರಣಾಂತರದಿಂದ DCM ರವರು, ಉಪಮುಖ್ಯಮಂತ್ರಿಗಳು ಬೇರೆ ಕೆಲಸದಲ್ಲಿ ಅವರು ಕಾಲವನ್ನು ಕೊಡ್ತಾ ಇರೋದ್ರಿಂದ ಇಲ್ಲಿಗೆ ಆ ಸಮಯಾವಕಾಶನ ಕೊಡಲಿಕ್ಕಾಗಿಲ್ಲ. ಹಾಗಾಗಿ ಬರೋ ತಿಂಗಳು 4ನೇ ತಾರೀಕು ಅದು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಈ ಭಾಗದ ರೈತರಿಗೆ ಹೆಚ್ಚಿನ ಬೆಳೆ ಸಾಲವನ್ನು ಕೊಡಿಸ್ತಕ್ಕಂಥದ್ದು, ಅವ್ರಿಗೆ ಅವಶ್ಯವಾಗಿರ್ತಕ್ಕಂಥ ಕುರಿ, ಕೋಳಿ, ಮೇಕೆಯ ಸಾಕಾಣಿಕೆ, ಹಸು ಸಾಕಾಣಿಕೆ, ಅಣಬೆ ಬೇಸಾಯ, ಹಂದಿ ಸಾಕಾಣಿಕೆಗೆ ಬೇಕಾಗಿರ್ತಕ್ಕಂಥ ಸಾಲ ಸೋಲುಗಳನ್ನು ಸ್ತ್ರೀ ಶಕ್ತಿ ಸಂಘಕ್ಕೆ, ಮಹಿಳಾ ಸಂವರ್ಧನೆಗೆ, ಬಲವರ್ಧನೆಗೆ ಸ್ತ್ರೀ ಶಕ್ತಿಯ ಸಾಲವನ್ನು ಕೂಡ ಕೊಡಿಸಿ ಈ ಗ್ರಾಮೀಣ ಭಾಗದ ಬದುಕನ್ನು ಆದಷ್ಟು ಮಟ್ಟಿಗೆ ಇನ್ನೂ ಹೆಚ್ಚಿನ ಒಂದು ಜೀವನ ಮಟ್ಟವನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ಆಡಳಿತ ಮಂಡಳಿ ಮಾಡುತ್ತದೆ. 40 ವರ್ಷದಿಂದನೂ ಕೂಡ ಜನ ಬೇಡ, ಚುನಾವಣೆ ಬೇಡ, ನಾವೆಲ್ಲರೂ ಕೂಡ ಸಹಕಾರ ಸಂಘದ 10 ರೂಪಾಯಿ ಶೇರಿಂದ ಬಂದು ಇವತ್ತೊಂದು 1000 ರೂಪಾಯಿಯ ಶೇರು ಕಟ್ಟಿ ನಾವೆಲ್ಲರೂ ನಡೆಸ್ತಾ ಇರ್ತಕ್ಕಂಥ ಸಂಘಕ್ಕೆ ಅನವಶ್ಯಕ ಚುನಾವಣೆ ಬೇಡ ಅಂತಕ್ಕಂಥ ಮನಸ್ಥಿತಿಯಿಂದ ಈ 40 ವರ್ಷ ಚುನಾವಣೆ ನಡೆದಿರಲಿಲ್ಲ. ಇದು ತಮಗೂ ಗೊತ್ತಿರಬೇಕು, ತಾವು ಇಲ್ಲಿ ಎಷ್ಟು ಜನ ಭಾಗಿಯಾಗಿದ್ರೋ ಗೊತ್ತಿಲ್ಲ. ನಮ್ಮ ಎಂಥದ್ದು ಹೋಟ್ಲು ಸರ್, ತಿಪ್ಸಂದ್ರದ ಹತ್ರ ಇರೋ ಹೋಟ್ಲ್ ಅದು ಯಾವುದು, ಮಿರಾಕಲ್ ಗಾರ್ಡನಲ್ಲಿ ಆದಂಥ ಪತ್ರಿಕಾಗೋಷ್ಠಿ ನಂತರ ಏನು ನೈಜ ಸುದ್ದಿಗಳನ್ನು ನಾವು ಹೊರ ಜಗತ್ತಿಗೆ ಅನಾವರಣಗೊಳಿಸ್ತೋ ಅದನ್ನ ಸಹಿಸಲಾಗದೆ ಮಾಜಿ ಶಾಸಕರು ಮಂಜೂರವರು ಮಾಡಿರ್ತಕ್ಕಂಥ ಇದೊಂದು ನಮ್ಮ ತಲೆ ಮೇಲೆ ಬೇಡವಾಗಿಲ್ಲದೆ ಇರೋಂಥ ಚುನಾವಣೆನ ಎಳೆದಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾರೆ. ಸರ್, ವೈಯಕ್ತಿಕ ಏನಾದರೂ ಉದ್ದೇಶನ ಏನು ಸರ್ ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆ? ನಾನು ಅವರಲ್ಲಿರ್ತಕ್ಕಂಥ ಅವರ ವೈಯಕ್ತಿಕ ವಿಚಾರಗಳನ್ನು ನೇರವಾಗಿ ನಾನು ಹೊರ ಜಗತ್ತಿಗೆ ಇಟ್ಟ ಮೇಲೆ ಅವ್ರಿಗೂ ಮನನೊಂದು ಇದನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ತಿಳುವಳಿಕೆ ಸರ್. ಏನೋ GST ಇಲ್ಲ, ಫ್ರೀ ಅಂತ ಏನು ಹೇಳ್ಬಲ್ಲ, ಏನು ವಿಚಾರನ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲವು ವಿಚಾರವನ್ನು ಹೇಳ್ತೀವಿ, ತಿಳುವಳಿಕೆ ಕೊಡ್ತೀವಿ. ಇಂಥ ಕ್ಷುಲ್ಲಕ ರಾಜಕಾರಣ ಬೇಡ. ರಾಜಕಾರಣ ನೀವಿಬ್ಬರು ಬೇರೆ ಪಕ್ಷದ ಚಿಹ್ನೆ ಅಡಿ ಬಂದಂಥ ಸಂದರ್ಭದಲ್ಲಿ ನಾವು ಹೊರಗಡೆ ಮಾಡ್ಕೊಳ್ಳೋಣ. ತಿಳಿಯಾಗಿರ್ತಕ್ಕಂಥ, ಶಾಂತವಾಗಿರ್ತಕ್ಕಂಥ, ಪರಸ್ಪರ ಜಾತಿ ಮತ ಭೇದಗಳಿಲ್ಲದೆ ಇರ್ತಕ್ಕಂಥ ಈ ಒಂದು ಗ್ರಾಮೀಣ ಸಮುದಾಯಕ್ಕೆ ಒಂದೇ ಒಂದು ಹನಿ ಉಳಿ ಹಾಕಿದ್ರೆ ಇದೆಲ್ಲ ಒಡೆದೋಗ್ತದೆ ಆ ಸಾಮರಸ್ಯ. ಅವತ್ತಿಂದನೂ ಹಂಗೆ ಬಂದಿದ್ದೀವಿ ನಾವು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಂಘದ ವಿಚಾರದಲ್ಲಿ. ನೀವು ಬಂದು ರಾಜಕಾರಣ ಮಾಡಿ ಈ ಬೇಕಾಗಿಲ್ಲದ ಚುನಾವಣೆನ ಎಳೆದು ಇಂಥ ಈ ಒಂದು ಸಂಘದ ಅನವಶ್ಯಕ ಖರ್ಚಿಗೆ, ಜನಗಳ ಅನವಶ್ಯಕವಾದಂಥ ಓಡಾಟಕ್ಕೆ ನೀವು ಕಾರಣೀಕರ್ತರಾದ್ರಿ. ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅನ್ನೋಂಥ ಕಿವಿ ಮಾತನ್ನು ಹೇಳಿ. ಈಗ ಸಹಕಾರಿ ಕ್ಷೇತ್ರದಲ್ಲಿ ಚುನಾವಣೆ ಅಗತ್ಯ ಇತ್ತ ಸರ್? ಅದು ನಾನು ಮಾಧ್ಯಮ ಸ್ನೇಹಿತರು ನಿಮ್ಮನ್ನು ಕೂಡ ಕೇಳ್ತೀನಿ, ಇದು ನನ್ನೆಲ್ಲ ಕೇಳಬೇಕಾಗಿರೋದು. ನೀವು ಅಲ್ಲಿ ಬೇಕಾಗಿಲ್ಲದೆ ಇರೋಂಥ ಚುನಾವಣೆ, ನೀವು ಕೂಡ ಸತ್ಯದ ಹತ್ರಕ್ಕೆ ತಿಳುವಳಿಕೆ ತೊಗೊಂಡಿದ್ದೀರಿ. ಏನು ಸತ್ಯ, ಯಾವುದು ಸುಳ್ಳು ಅಂತಕ್ಕಂಥದ್ದು.
ನೀವಿದನ್ನು ಅವ್ರಿಗೆ ಕೇಳಬೇಕು. ಯಾಕೆ ಸರ್ ಇಂಥ ಚುನಾವಣೆಗೆ ನೀವು ಮುನ್ನುಡಿ ಬರೆದ್ರಿ? ನಿಮ್ಮ ಜೊತೆ ನಿಮ್ಮ ಪಕ್ಷದಿಂದ ಅಥವಾ ನಿಮ್ಮ ಬೆಂಬಲಿತ ಅಭ್ಯರ್ಥಿಗಳೇ ಚುನಾವಣೆ ಬೇಡ, ಸಂಘ ಚೆನ್ನಾಗಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ, ಎಲ್ಲರೂ ಇದೇ ರೀತಿ ಅನ್ಯೋನ್ಯವಾಗಿ ಹೋಗೋಣ ಅಂತ ಅವರೇ ತಿಳುವಳಿಕೆ ಹೇಳಿದ್ರು, ಕಿವಿ ಮಾತು ಹೇಳಿದ್ರು ಕೂಡ ಈ ಬೇಕಾಗಿಲ್ದಿರೋ ಚುನಾವಣೆ ಯಾಕೆ ಹೇಳಿದ್ರಿ ಅಂತಕ್ಕಂಥ ಪ್ರಶ್ನೆ ನೀವು ಎ ಮಂಜೂರವರನ್ನು ಕೇಳಿ ಸರ್.